ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 20ನೇ ಕಂತಿನ ಹಣ ಇನ್ನೂ ಕೂಡ ದಿನ ದಿನ ಹಿಂದೆ ಹೋಗ್ತಾ ಇದೆ. ಇನ್ನೂ ರೈತರ ಖಾತೆಗೆ ಕ್ರೆಡಿಟ್ ಆಗಿಲ್ಲ. ಅದಕ್ಕೂ ಮೊದಲು ಯಾವೆಲ್ಲ ರೈತರುಗಳಿಗೆ ಈ ಕಂತಿನ ಹಣ ಬರುತ್ತೆ, ನಿಮ್ಮ ಸ್ಟೇಟಸ್ಸು ಯಾವ ರೀತಿ ತೋರಿಸಿದ್ರೆ ಮಾತ್ರ ನಿಮಗೆ ಹಣ ಬರುತ್ತೆ ಇಲ್ವೋ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ರೈತನ ಹಣ ಬರೋದು ಸ್ಟಾಪ್ ಆಗಿದೆ. ಅಲ್ಲಿ ಕಾರಣ ಬಂದು 1/2/2019 ನಂತರ ಸ್ವಾಧೀನಗೊಂಡಿರುವ ಆಸ್ತಿಗಳಂತ ಅಲ್ಲಿ ಒಂದು GOI ರಿಜಿಸ್ಟರ್ ನಂಬರ್ ಅಂತ ಬರುತ್ತೆ. ಆ ನಂಬರ್ ಅಲ್ಲಿ ಬಂದಿಲ್ಲ. ಇಂಥ ರೈತರುಗಳಿಗೆ PM ಕಿಸಾನ್ ಹಣ ಬರಲ್ಲ. ಅಲ್ಲಿ ನೀವು ನೋಡ್ತಾ ಇರ್ಬೋದು, XML ರಚನೆ ನೋ ಅಂತ ಇದೆ. ಅಲ್ಲಿ ಎಸ್ ಅಂತ ಬಂದ್ರೆ ಮಾತ್ರ ಆ ರೈತರಿಗೆ ಹಣ ಬರುತ್ತೆ. ಇಲ್ಲಿ ಇನ್ನೊಬ್ಬ ರೈತರಿಂದ ನೀವು ನೋಡ್ತಾ ಇರ್ಬೋದು, ಅಲ್ಲಿ ಆ ರೈತಂದು GOI ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ ಮತ್ತೆ ಅಪ್ರೂವ್ಡ್ ಅಂತ ತೋರಿಸ್ತಾ ಇದೆ. ಹಾಗೆ XML ರಚನೆ ಕೂಡ ಎಸ್ ಅಂತ ತೋರಿಸ್ತಾ ಇದೆ. ಈ ರೀತಿ ನಿಮ್ಮ ಸ್ಟೇಟಸ್ ತೋರಿಸಿದ್ರೆ ಮಾತ್ರ ನಿಮಗೆ PM ಕಿಸಾನ್ನ ಯಾವುದೇ ತರಹದ ಕಂತಿನ ಹಣ ಆಗಿರ್ಬೋದು ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಇಲ್ಲ ಅಂದ್ರೆ ಯಾವುದೇ ತರಹದ ಬೆನಿಫಿಟ್ ನಿಮಗೆ ಸಿಗಲ್ಲ. ಸ್ವಲ್ಪ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂತು ಅಂದ್ರೆ ನಿಮ್ಮ PM ಕಿಸಾನ್ನ ಇತ್ತೀಚಿನ ಕಂತುಗಳು ಕ್ರೆಡಿಟ್ ಆಗಿರೋ ದಿನಾಂಕ, ಹಾಗೇನೆ ಎಷ್ಟು ಅಮೌಂಟ್ ಬಂದಿದೆ ಎಲ್ಲ ಡೀಟೇಲ್ಸ್ ಕೂಡ ಈ ರೀತಿ ತೋರಿಸುತ್ತೆ. ನೀವು ಈ ಒಂದೇ ವೆಬ್ಸೈಟ್ನಲ್ಲಿ ಕೂಡ ನೀವು ಈ ರೀತಿ ಚೆಕ್ ಮಾಡ್ಕೋಬಹುದು. ಇಲ್ಲಿ ತುಂಬಾ ಕಾರಣಗಳಿಂದಾಗಿ ನಿಮಗೆ ಹಣ ಬರೋದು ಕೂಡ ಸ್ಟಾಪ್ ಆಗಿರುತ್ತೆ. ಇತ್ತೀಚೆಗೆ ನೀವೇನಾದ್ರು ಜಮೀನು ಮಾರಾಟ ಮಾಡಿದ್ರೆ, ಇಲ್ಲ ಖಾತಾ ಬದಲಾವಣೆಗಳನ್ನ ಮಾಡ್ಕೊಂಡಿದ್ರೆ, ಅಕಸ್ಮಾತ್ ನೀವೇನಾದ್ರು ಪೋತಿ ಆಗಿದ್ರೆ, ತುಂಬಾ ಕಾರಣಗಳಿಂದಾಗಿ ಹಣ ಇಲ್ಲಿ ಸ್ಟಾಪ್ ಆಗಿರುತ್ತೆ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಅಲ್ಲಿ GOI ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ಬೇಕು. ನೀವು PM ಕಿಸಾನ್ಗೆ ರಿಜಿಸ್ಟರ್ ಮಾಡಿದ್ರು ಕೂಡ ಆ GOI ರಿಜಿಸ್ಟ್ರೇಷನ್ ನಂಬರ್ ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮಗೆ PM ಕಿಸಾನ್ನ ಯಾವುದೇ ತರಹದ ಬೆನಿಫಿಟ್ ನಿಮಗೆ ಸಿಗಲ್ಲ. ನಾನು ಇನ್ನೊಂದು ಕೇಸಲ್ಲಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ಈ ರೈತಂದು PM ಕಿಸಾನ್ ID ಮತ್ತೆ GOI ರಿಜಿಸ್ಟ್ರೇಷನ್ ನಂಬರ್ ಬಂದಿದೆ. ಸ್ವಲ್ಪ ಅಮೌಂಟ್ ಕೂಡ PM ಕಿಸಾನ್ ಹಣ ಬಂದಿದೆ. ಬಟ್ ಇತ್ತೀಚೆಗೆ ಈ ರೀಸನ್ ಕೊಟ್ಟು ಸ್ಟಾಪ್ ಮಾಡಿದ್ದಾರೆ. ಒಂದೇ ಕುಟುಂಬದ ಸದಸ್ಯರೆಂದು ಈ ರೀತಿ ಕಾರಣನ ಕೊಟ್ಟು ಕೂಡ PM ಕಿಸಾನ್ ಹಣ ಬರೋದನ್ನ ಸ್ಟಾಪ್ ಮಾಡಿದ್ದಾರೆ. ನೀವು ಇದನ್ನ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ರೀತಿ ಸ್ಟೇಟಸ್ನ ನೀವು ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು ಫ್ರೂಟ್ಸ್ PM ಕಿಸಾನ್ ಅಂತ ಟೈಪ್ ಮಾಡಿ, ಅಲ್ಲಿಗೆ ಮೊದಲನೇ ಆಪ್ಷನ್ ಬರುತ್ತೆ ಫ್ರೂಟ್ಸ್ PM ಕಿಸಾನ್ ಅಂತ. ಆ ಆಪ್ಷನ್ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಒಂದು ಆಪ್ಷನ್ ಕಾಣ್ತಾ ಇದೆ ನೋಡ್ಬೋದು, ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅಂತ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿ. ತದನಂತರ ನೆಕ್ಸ್ಟ್ ಪೇಜು ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಯಾವ ಫಾರ್ಮರ್ದು ರಿಜಿಸ್ಟ್ರೇಷನ್ ಮಾಡಿದಿರೋ ಆ ಫಾರ್ಮರ್ದು ಆಧಾರ್ ಕಾರ್ಡ್ ನಂಬರ್ನ ಹಾಕಿ ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ಅಲ್ಲಿ ನಿಮ್ಮ PM ಕಿಸಾನ್ ID ಕೂಡ ಶೋ ಆಗುತ್ತೆ. ಅದನ್ನು ಕಾಪಿ ಮಾಡಿಕೊಂಡು ಮತ್ತೆ ಹಿಂದಿನ ಪೇಜ್ಗೆ ಅಂದರೆ ಮೇನ್ ಪೇಜ್ಗೆ ಬರಬೇಕಾಗುತ್ತೆ. ಅಲ್ಲಿ ನೀವು ಗೆಟ್ ಡೀಟೇಲ್ಸ್ ಬೈ ಆಧಾರ್ ಅನ್ನೋ ಪಕ್ಕದಲ್ಲಿ ಸ್ಥಿತಿ ಪರಿಶೀಲಿಸಿ ಅಂತ ಒಂದು ಆಪ್ಷನ್ ಇದೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಅಲ್ಲಿ PMKID ಅನ್ನೋ ಆಪ್ಷನ್ ಸೆಲೆಕ್ಟ್ ಮಾಡಿಕೊಂಡು ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ PM ಕಿಸಾನ್ ID ನ ಹಾಕಿ ನೀವು ಇಲ್ಲಿ ಸರ್ಚ್ ಅಂತ ಮಾಡಬೇಕಾಗುತ್ತೆ. ಸರ್ಚ್ ಮಾಡಿದ ನಂತರ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ಅರ್ಜಿಯ ಸ್ಥಿತಿ ಸಂಪೂರ್ಣವಾಗಿ ನೀವು ಇಲ್ಲಿ ವೀಕ್ಷಣೆ ಮಾಡಬಹುದು. ಇಲ್ಲಿ GOI ರಿಜಿಸ್ಟ್ರೇಷನ್ ನಂಬರ್ ಅಂತ ತೋರಿಸ್ತಾ ಇದೆ ನೋಡಿ. ಈ ನಂಬರ್ ಇದ್ರೆ ಮಾತ್ರ ಆ ರೈತನಿಗೆ PM ಕಿಸಾನ್ನ ಎಲ್ಲ ತರಹದ ಬೆನಿಫಿಟ್ಗಳು ಸಿಗ್ತದೆ. ಒಂದ್ ವೇಳೆ ನೀವು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿದ್ರೆ ನಿಮಗೆ ಈ ರೀತಿ GOI ರಿಜಿಸ್ಟ್ರೇಷನ್ ನಂಬರ್ ಬಂದಿದೆಯೋ ಇಲ್ವಾ ಅಂತ ನೀವು ಈ ರೀತಿ ಚೆಕ್ ಮಾಡ್ಕೋಬೇಕಾಗ್ತದೆ ಸ್ನೇಹಿತರೆ. ಮತ್ತೆ ನೀವು ಇಲ್ಲಿ PM ಕಿಸಾನ್ ವೆಬ್ಸೈಟ್ಗೆ ಹೋಗು ಕೂಡ ಇಲ್ಲಿ ನೋ ಯುವರ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ ನೋಡಿ. ಅಲ್ಲಿಗೆ ಹೋಗಿ ಅಲ್ಲೂ ಕೂಡ ನಿಮ್ಮ ಸ್ಟೇಟಸ್ನ ನೀವು ಇನ್ನೊಂದು ಮೆಥಡಲ್ಲೂ ಕೂಡ ಚೆಕ್ ಮಾಡ್ಕೋಬಹುದು. ಆಪ್ಷನ್ ಕ್ಲಿಕ್ ಮಾಡಿದ್ಮೇಲೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಮೇಲ್ಗಡೆ ನೋ ಯುವರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ. ಅದನ್ನ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜಲ್ಲಿ ನೀವು ಆಧಾರ್ ನಂಬರು ಹಾಗೆ ಮೊಬೈಲ್ ನಂಬರ್ ಹಾಕಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಫೈಂಡ್ ಮಾಡ್ಕೋಬಹುದು. ನಾನೀಗ ಸಿಂಪಲ್ ಆಗಿ ಮೊಬೈಲ್ ನಂಬರ್ನ ಹಾಕಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ತಿಳಿಸ್ಕೊಡ್ತಾ ಇದ್ದೀನಿ. ಅಲ್ಲಿ ನೀವು ಆಧಾರ್ ನಂಬರ್ ಹಾಕಿದ್ರೆ ಇತ್ತೀಚೆಗೆ ಅದು ಎರರ್ ಬರ್ತಾ ಇದೆ. ಅದರಿಂದ ನೀವು PM ಕಿಸಾನ್ಗೆ ರಿಜಿಸ್ಟರ್ ಆಗಿರೋ ಫೋನ್ ನಂಬರ್ ಹಾಕಿ ಅಲ್ಲಿ ಕಾಣ್ತಿರೋ ಕ್ಯಾಪ್ಷನ್ ಫಿಲ್ ಅಪ್ ಮಾಡಿ ಪಕ್ಕದಲ್ಲಿ ಗೆಟ್ ಮೊಬೈಲ್ OTP ಅಂತ ನೀವು ಕ್ಲಿಕ್ ಮಾಡಿದ್ರೆ ನೀವು ಕೊಟ್ಟಿರ್ತಕ್ಕಂಥ ಫೋನ್ ನಂಬರ್ಗೆ ಒಂದು OTP ಬರುತ್ತೆ. ಆ OTPನ ಕೆಳಗಡೆ ಬಾಕ್ಸಲ್ಲಿ ಹಾಕಿ ನೀವು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ಇಲ್ಲಿ ನೆಕ್ಸ್ಟ್ ಪೇಜಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ಅಲ್ಲಿ ಫೈಂಡ್ ಆಗ್ತಾ ಇದೆ ನೋಡ್ತಾ ಇರ್ಬೋದು. KA ನಂಬರ್ ಇಂದ ಸ್ಟಾರ್ಟ್ ಆಗಿರುತ್ತೆ. ಅದನ್ನ ನೀವು ಇಲ್ಲಿ ಕಾಪಿ ಮಾಡ್ಕೋಬೇಕಾಗುತ್ತೆ. ಇದೇ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್. ನಾನು ಮೊದಲೇ ತೋರಿಸಿದ್ನಲ್ಲ ಆ ವೆಬ್ಸೈಟ್ ಅಲ್ಲೂ ಕೂಡ ಸೇಮ್ ನಂಬರೇ ಕೂಡ ಅಲ್ಲಿ ತೋರಿಸ್ತಾ ಇರುತ್ತೆ. ಸೇಮ್ ಎರಡು ಕೂಡ ಒಂದೇ ಇರುತ್ತೆ. ನೀವು ಆ ರಿಜಿಸ್ಟ್ರೇಷನ್ ನಂಬರ್ನ ಕಾಪಿ ಮಾಡ್ಕೊಳ್ಳಿ. ಮತ್ತೆ ನೀವು ಯಾವ್ದಾದ್ರು ಸರ್ಚ್ ಬಾರ್ಗೆ ಬಂದು pfms.nic.in ಅಂತ ಟೈಪ್ ಮಾಡಿ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಪೇಮೆಂಟ್ ಸ್ಟೇಟಸ್ ಅನ್ನೋ ಒಂದು ಆಪ್ಷನ್ ಇದೆ. ಅಲ್ಲಿಗೆ ಬಂದು DBT ಸ್ಟೇಟಸ್ ಟ್ರ್ಯಾಕರ್ ಅಂತ ಆಪ್ಷನ್ ಇದೆ. ನೀವು ಆ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ನೀವು ಕ್ಯಾಟಗರಿ, ಇಲ್ಲಿ ಸರ್ಕಾರದ ವಿವಿಧ ಸ್ಕೀಮ್ಗಳ ಲೀಸ್ಟ್ಗಳು ತೋರಿಸುತ್ತೆ. ಇಲ್ಲಿ ನೀವು PM ಕಿಸಾನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ಪಕ್ಕದಲ್ಲಿ DBT ಸ್ಟೇಟಸ್ ಅನ್ನೋದು ಪೇಮೆಂಟ್ ಅಂತ ಹಾಗೇನೆ ಬಿಡಿ. ನಂತರ ಇಲ್ಲಿ ಕೆಳಗಡೆ ಎಂಟರ್ ದ ಅಪ್ಲಿಕೇಶನ್ ID ಅಂತ ಬರುತ್ತೆ. ಅಲ್ಲಿ ನೀವು ಮೊದಲೇ ಹೇಳಿದ್ನಲ್ಲ ಕಾಪಿ ಮಾಡ್ಕೊಳ್ಳಿ ಅಂತ, ಆ ರಿಜಿಸ್ಟ್ರೇಷನ್ ನಂಬರ್ನ ನೀವು ಇಲ್ಲಿ ಹಾಕಬೇಕಾಗತ್ತೆ. ಇದೇ ಆ ರಿಜಿಸ್ಟ್ರೇಷನ್ ನಂಬರ್ ಆಗಿರ್ತದೆ. ಇಲ್ಲಿ ನೋಡ್ತಾ ಇರ್ಬೋದು, KA GOI ರಿಜಿಸ್ಟ್ರೇಷನ್ ನಂಬರ್ ಅಂತ ಇದೆ ನೋಡಿ. ಈ ನಂಬರ್ ಸೇಮ್ ಆಸ್ ಇಟ್ ಈಸ್ ನೀವು ಅಲ್ಲಿ PM ಕಿಸಾನ್ ವೆಬ್ಸೈಟ್ ಅಲ್ಲೂ ಕೂಡ ಸೇಮ್ ನಂಬರೇ ಬರುತ್ತೆ. ಯಾವ್ದ್ರಲ್ಲಾದ್ರೂ ಒಂದರಲ್ಲಿ ನೀವು ಅದನ್ನ ಕಾಪಿ ಮಾಡ್ಕೊಂಡು ಆ ಬಾಕ್ಸಲ್ಲಿ ಹಾಕಿ ಕೆಳಗಡೆ ಕಾಣ್ತಿರೋ ಕ್ಯಾಪ್ಷನ್ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದ್ರೆ ನಿಮ್ಮ PM ಕಿಸಾನ್ ಸ್ಟೇಟಸ್ ನಿಮಗೆ ಈ ರೀತಿ ತೋರಿಸುತ್ತೆ. ನಿಮಗೆ ಹಣ ರಿಲೀಸ್ ಆಗಿದ್ರೆ ಅಲ್ಲಿ ವ್ಯಾಲಿಡೇಟೆಡ್ 19 ಜೂನ್ 2025 ಅಂತ ತೋರಿಸುತ್ತೆ. ಹಾಗೇನೆ ಎಷ್ಟು ಅಮೌಂಟ್ ರಿಲೀಸ್ ಆಗಿದೆ, ಅದು ಬ್ಯಾಂಕ್ಗೆ ರಿಸೀವ್ ಆಗಿದೆ ಇಲ್ವಾ,
ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗಿದೆ ಇಲ್ವಾ ಅಂತ ಎಲ್ಲ ಡೀಟೇಲ್ಸ್ ಕೂಡ ನೀವು ಇಲ್ಲಿ ಸಂಪೂರ್ಣವಾಗಿ ಇದೇ ವೆಬ್ಸೈಟಲ್ಲಿ ನೀವು ಚೆಕ್ ಮಾಡ್ಕೋಬಹುದು. ನಿಮ್ಗೆ ಏನಾದರೂ ಪಿ ಎಂ ಕಿಸಾನ್ ಹಣ ಬರುತ್ತೆ ಅನ್ನೋದೇ ಆದರೆ ನಿಮಗೆ ಇಲ್ಲಿ ಸ್ಟೇಟಸ್ಸು ನಾನು ಹೇಳಿದ ರೀತಿ ವ್ಯಾಲಿಡೇಟೆಡ್ ಅಂತ ತೋರಿಸ್ಬೇಕು. ಹಾಗೆಯೇ ಎಲ್ಲ ತರಹದ ಕ್ರೈಟೀರಿಯಾಗಳು ಪಾಸ್ ಆಗಿದ್ರೆ ನಿಮಗೆ ಯಾವುದೇ ತಾರೀಕಿನಲ್ಲಾದರೂ ಕೂಡ ಎಲ್ಲರಿಗೂ ಕೂಡ ಪಿ ಎಂ ಕಿಸಾನ್ ಹಣ ಬರುತ್ತಲ್ಲ ಆ ಡೇಟಲ್ಲಿ ಪರ್ಫೆಕ್ಟಾಗಿ ನಿಮಗೂ ಕೂಡ ಹಣ ಜಮಾವಣೆ ಆಗುತ್ತೆ ಸ್ನೇಹಿತರೆ. ಒಂದು ಮಾಹಿತಿ ಪ್ರಕಾರ ಮಾನ್ಯ ಪ್ರಧಾನಮಂತ್ರಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ. ಅವರು ವಿದೇಶ ಪ್ರವಾಸ ಮುಗಿಸಿ ಬಂದ ನಂತರ ಅವರು ಎಲ್ಲ ಕೂಡ ಈವೆಂಟ್ಸ್ನ ಮಾಡ್ತಾರೆ. ಪಿ ಎಂ ಕಿಸಾನ್ ಹಣ ಹಾಕೋಕ್ಕಿಂತ ಮೊದಲು ಒಂದು ಫಂಕ್ಷನ್ನ ಇಟ್ಟು ನೀವು ಅಲ್ಲಿ ಬಟನ್ ಒತ್ತುವುದರ ಮುಖಾಂತರ ಪಿ ಎಂ ಕಿಸಾನ್ ಯೋಜನೆಗೆ ಚಾಲನೆಯನ್ನು ನೀಡ್ತಾರೆ. ಆ ಚಾಲನೆ ನೀಡಿದ ನಂತರ ಹಣ ಬರುತ್ತೆ. ಈಗ ಪ್ರಧಾನಮಂತ್ರಿ ಅವರು ವಿದೇಶ ಪ್ರವಾಸದಲ್ಲಿದ್ದಾರೆ, ಆದ್ದರಿಂದ ಇತ್ತೀಚಿನ ದಿನಗಳಲ್ಲಿ ಬರಲ್ಲ. ಇನ್ನೂ ಒಂದು ವಾರ ವೆಯ್ಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ತದನಂತರ ನಿಮಗೆ ಪಿ ಎಂ ಕಿಸಾನ್ ಹಣ ಬರುತ್ತೆ. ಸ್ನೇಹಿತರೆ, ಇದಾಗಿತ್ತು ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.